ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಕೆರೆ ಸಮೀಪದ ಪವಮಾನ ನಗರ ಕೆಂಪತ್ತನಹಳ್ಳಿ ರಸ್ತೆಯ ಪಿಲ್ಲಗಾನಹಳ್ಳಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಬಯಲು ದಕ್ಷಿಣಮುಖ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಧಿಕ ಶ್ರೇಷ್ಠ ಮಾಸದ ಪ್ರಯುಕ್ತ ವಿವಿಧ ವಿಶೇಷ ಪೂಜಾ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಕ್ತಿ ಭಾವದಿಂದ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದೇವಾಲಯದ ಆವರಣದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಪವಮಾನ ಹೋಮ ಸೇರಿದಂತೆ ವಿವಿಧ ಹೋಮಗಳು ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಇನ್ನು ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದ ದೃಶ್ಯ ಕಂಡುಬಂತು. ಇನ್ನು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಆರ್ ವೆಂಕಟಾಚಲಯ್ಯರ್ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ನಡೆದವು. ಇನ್ನು ಗೊಟ್ಟಿಕೆರೆ, ಪಿಲ್ಲಗಾನಹಳ್ಳಿ, ಕೆಂಪತ್ತನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. सुतः पवित्रं ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ವೆಂಕಟೇಶ್ವರ ಸ್ವಾಮಿ ಲಾದಾರವಿಂದಕ್ಕೆ ಗೋವಿಂದ ಜಲಪಾತಕ್ಕೆ ಅರ್ಪಿತವಾಗಲಿ ಗೋವಿಂದ. तदेव लग्नं सुदिनं तदेव ताराबलं चन्द्राबलं तदेव विद्याबलं दैवबलं तदेव लक्ष्मीपते देव्यहुगामि श्री राम जय
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂರ್ಣಾವಧಿ ಆಗುತ್ತೆ. ಸದ್ಭಕ್ತರೆಲ್ಲರೂ ಸಹ ನಿಮ್ಮ ನಿಮ್ಮ ಮನೋಕಾಮನೆಗಳನ್ನ ಎಲ್ಲರೂ ಸೇರಿ ನಿಮ್ಮೆಲ್ಲರ ಸಹಕಾರದಿಂದ ಭಗವಂತನ ಸಂಪೂರ್ಣ ಅನುಗತ್ಯ ಈ ಒಂದು ಕಾರ್ಯವನ್ನು ನಾವು ಮಾಡಿದ್ದೀವಿ. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಈ ಒಂದು ಫಲ, ಈ ಒಂದು ಪುಣ್ಯದ ಕೆಲಸ ನಾವೆಲ್ಲ ಮಾಡಿದ್ವಿ ನಿಮ್ಮೆಲ್ಲ ಸಹಕಾರದಿಂದ. ಹಾಗೆ ಆಚಾರ್ಯ ಹೇಳ್ತಿದ್ರು ಆಗ್ಲೇ ಅಧಿಕಸ್ಯ ಅಧಿಕ ಪುಣ್ಯ ಪಡಂ ಅಂತೇಳಿ. श्रियं बलं आयुष्यं तेजः आरोग्यं देहिने हव्यवाहना श्रियं देहिने हव्यवाहना ओम शक्ति सखा मेधा प्रभः प्रज्ञा विद्या भक्ति स्वयं बलम आयुष्यं तेजः आरोग्यं देहिने हव्यवाहना श्रियं देहिने हव्यवाहना ओम नमः तानि तानि दर्शन्तो प्रदक्षिण पदे पदे तादोहं वामगमनं भावात्मा भावसुन्दर तायिमां कृपया देवा शरणवदवत्सला अन्यथा शरणं नास्ति त्वमेव शरणं मम तस्मात् कारुण्यभावेन रामानुजाचार्य मुख्यप्राणान्तर्गतश्रे सीताराम लक्ष्मणाः वरदशत्रुघ्नो
ಶ್ರೇಷ್ಠೇ ವ್ಯಾಸದೇರ್ಥ ಪ್ರತಿಷ್ಠಿತಃ ರಾಮಾನುಜಾಚಾರ್ಯ ಮುಖ್ಯ ಪ್ರಾಣಾಯ ಸತ್ಯ ಪ್ರದಕ್ಷಿಣಂ ಪರೇರೇ ವಾಮೋಹಂ ವಾಮಕರ್ಮಾಣಾಂ ವಾಮಾತ್ಮಾ ವಾಮಸಂಭವಾನ್ ವಾಹಿಮಾನ್ ಕೃಪಯಾ ದೇವಾ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ. ಓ ನಮಃ ಹರಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಗುರುಗಳಿಗೆ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಈ ದಿನ ವಿಶೇಷವಾಗಿ ನಾವು ಅಧಿಕ ಮಾಸದ ಪ್ರಯುಕ್ತವಾಗಿ ಅಂದರೆ 3 ವರ್ಷಗಳಿಗೊಮ್ಮೆ ಬರುವಂಥ ಈ ಅಧಿಕ ಮಾಸದ ಪ್ರಯುಕ್ತ ನಮ್ಮ ಪ್ರಾಣದೇವರ ಅನುಗ್ರಹದ ಮೇರೆಗೆ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ನಾವು 3 ಹೋಮಕುಂಡಗಳನ್ನು ಹಾಕಿ ಪ್ರತ್ಯೇಕವಾಗಿ ಒಂದೊಂದರಲ್ಲೂ ಸಹ ಹೋಮನ ಹೋಮ ಮನ್ಯುಸೂಕ್ತ ಹೋಮ ಹೈಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಈ ದಿನ ಈ ಒಂದು ಭಕ್ತ ಸಾಗರನೇ ಇದಕ್ಕೆ ಸೇರಿದೆ ಅಂತ ಸಾಕ್ಷಿ ಹೇಳ್ಬೋದು. ನಮ್ಮ ಪ್ರಾಣದೇವರ ಅನುಗ್ರಹ ಎಲ್ಲರ ಮೇಲಿರಬೇಕು, ಹಾಗೆ ಲೋಕಕ್ಕೆಲ್ಲ ಒಳಿತಾಗಬೇಕು. ವಿಶೇಷವಾಗಿ ಇವತ್ತು ನಾವು ಮಾಡಿರುವಂಥ ಕಾರ್ಯಕ್ರಮ ಎಲ್ಲ ಭಕ್ತರುಗಳಿಗೆ ಎಲ್ಲ ಮನಸ್ಸಿನ ಕಾಮನೆಗಳನ್ನು ಈಡೇರಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಎಲ್ಲ ಶೀಘ್ರವಾಗಿ ಎಲ್ಲ ಕೋರಿಕೆಗಳು ಈಡೇರಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ವಿಶೇಷವಾಗಿ ನಾವು ಅಧಿಕ ಮಾಸದ ಪ್ರಯುಕ್ತವಾಗಿ 3 ವರ್ಷಗಳಿಗೊಮ್ಮೆ ಬರುವಂಥ ಈ ಮಾಸದ ಅಂಗವಾಗಿ ನಾವು 3 ಹೋಮಕುಂಡಗಳನ್ನು ಹಾಕಿದ್ವಿ. ಆ 3 ಹೋಮಕುಂಡಗಳು ಪ್ರತ್ಯೇಕ ಒಂದೊಂದರಲ್ಲೂ ಸಹ ಪವಮಾನ ಹೋಮ, ಹಯಗ್ರೀವ ಹೋಮ ಮತ್ತು ಮನ್ಯುಸೂಕ್ತ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ವಿಶೇಷವಾಗಿ ಶತ್ರುಬಾಧೆ ನಿವಾರಣೆಗೋಸ್ಕರ ಮತ್ತು ಹಿತಶತ್ರುಗಳ ಸಂಹಾರಕ್ಕೋಸ್ಕರ, ಹಾಗೆ ಮಕ್ಕಳಿಗೆ ವಿಶೇಷ ಒಳ್ಳೆಯ ಜ್ಞಾನ, ಒಳ್ಳೆಯ ವಿದ್ಯೆ, ಬುದ್ಧಿಗೋಸ್ಕರ ನಾವು ಹಯಗ್ರೀವವನ್ನು ಹೋಮ ಮಾಡಿದ್ವಿ. ಶ್ರೀ ಕ್ಷೇತ್ರ ಬಯಲು ದಕ್ಷಿಣಮುಖ ಆಂಜನೇಯ ಸ್ವಾಮಿ ಅಂತೇಳಿ ವ್ಯಾಸರಾಜರು ಪ್ರತಿಷ್ಠಾಪಿತವಾದಂಥ ಈ ಒಂದು ಕ್ಷೇತ್ರ ಬಯಲು ದಕ್ಷಿಣಮುಖ ಆಂಜನೇಯ ಸ್ವಾಮಿ ಎಂದು ಪ್ರಸಿದ್ಧಿ ಪಡೆದಿದೆ. ಪಿಳ್ಗಾನಹಳ್ಳಿ, ಪವಮಾನ ನಗರ, ಕೆಮ್ಮತ್ತಳ್ಳಿ ರಸ್ತೆ, ಇದೊಂದು ಬನೆಘಟ್ಟ ಮುಖ್ಯ ರಸ್ತೆಯಲ್ಲಿ ಈ ಒಂದು ಕ್ಷೇತ್ರ ಇದೆ. ಹಾಗಾಗಿ ನಾವು ಒಂದು ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಯಲು ದಕ್ಷಿಣ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಕೆಂಬತ್ತಳ್ಳಿ ಮತ್ತು ಪಿಲ್ಗಾನಹಳ್ಳಿ ಗುಟ್ಟಿಗೆರೆ ರಸ್ತೆನಲ್ಲಿರೋದು ತುಂಬ ಪವರ್ಫುಲ್ ದೇವಸ್ಥಾನ. ಇಲ್ಲಿ ಇವತ್ತು ಒಂದು ದೊಡ್ಡದಾಗಿ ಯಾಗ ಮತ್ತು ಹೋಮ ಎಲ್ಲ ಮಾಡಿರೋದಕ್ಕೋಸ್ಕರ ಎಲ್ಲ ಜನ ಭಕ್ತಾದಿಗಳು ಜಾಸ್ತಿ ಸೇರಿರೋದ್ರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ದೇವ್ರ ಪಾದದಲ್ಲಿ ಕೇಳ್ಕೊತೀವಿ. ಅಧಿಕ ಮಾಸದ ಪ್ರಯುಕ್ತ ಹೋಮವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಸಾಧಾರಣ ಒಂದು 10 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀವಿ. ನಮಗಿಲ್ಲಿ ತುಂಬ ಒಳ್ಳೆಯದಾಗಿದೆ. ಅದನ್ನು ಪ್ರತಿ ಶನಿವಾರ ಈ ಥರ ದಿನ ವಿಶೇಷ ದಿನಗಳಲ್ಲಿ ಬಂದು ಪೂಜೆ ಸಲ್ಲಿಸ್ತಾ ನಾವು ಹೋಗ್ತೀವಿ. ಬಯಲು ದಕ್ಷಿಣಮುಖ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಸುಮಾರು 5 ವರ್ಷದಿಂದ ಭಕ್ತಾದಿಗಳಾಗಿ ಬರ್ತಾಯಿದ್ದೀವಿ. ಇಲ್ಲಿ ಪ್ರತಿದಿನ ನಾವು ಬಂದಾಗೆಲ್ಲ ಒಂದೊಂದು ಪವಾಡನೇ ನಮಗೆ ಕಾಣ್ತಾ ಇದ್ದೀವಿ. ಭಗವಂತನ ನಾವು ಮುಂದೆನೇ ನಾವು ಸಹ ನೋಡ್ಬೋದು, ಸಹ ಮಾತಾಡ್ಲೂಬೋದು. ಆ ಪುಣ್ಯಕ್ಷೇತ್ರ ಈ ನಮ್ಮ ಬಯಲು ಆಂಜನೇಯ ಸ್ವಾಮಿ ದೇವರಲ್ಲಿ ನಾವು ಕನೆಕ್ಟ್ ಆಗ್ಬೋದು. ಅಂಥ ಕ್ಷೇತ್ರಗಳು ಭಾಳಷ್ಟಿವೆ ನಮ್ಮ ಭಾರತ ದೇಶದಲ್ಲಿ. ಆ ಥರ ಕ್ಷೇತ್ರದಲ್ಲಿ ಇದು ಒಂದು ಕ್ಷೇತ್ರ. ಇವತ್ತು ಬಹಳ ವಿಶೇಷ ದಿನ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಪವಮಾನ ಹೋಮ ಮತ್ತು ಅವಿಗ್ರಹ ಹೋಮ ಎಲ್ಲ ಮಾಡಿ ಭಾಳ ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದೀವಿ. ಅದಕ್ಕೆಲ್ಲ ಎಲ್ಲ ಭಕ್ತಾದಿಗಳು ಸಹಕರಿಸಿ ಇದೊಂದು ಯಶಸ್ವಿಯಾಗೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಗುಟ್ಟಿಗೆರೆಯಲ್ಲಿ ಪವಮಾನ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಸುಮಾರು 18 ವರ್ಷದಿಂದ ನಾವು ಇಲ್ಲಿ ಬರ್ತೀವಿ. ಮೊದಲೇ ಸಣ್ಣದಾಗಿತ್ತು. ಇವತ್ತು ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಇದರಲ್ಲಿ ತುಂಬ ಏನು ಅನ್ಕೋತೀವಿ ಅದೆಲ್ಲ ನಡೀತದೆ. ತುಂಬ ದೇವ್ರ ಶಕ್ತಿ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು 20 ವರ್ಷದಿಂದ ಇಲ್ಲಿ 18-17 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀವಿ. ಇವತ್ತು ಅಧಿಕ ಮಾಸದ ಪ್ರಯುಕ್ತ ಪವಮಾನ ಹೋಮ ಈ ಎಲ್ಲ ಹೋಮಗಳೆಲ್ಲ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಆ್ಯಂಡ್ ಈ ಕ್ಷೇತ್ರದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಹೋಮಗಳನ್ನ ಆಚರಣೆ ಮಾಡಿದರು. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಒಂದು ಉದ್ದೇಶ ಇತ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ. ನನ್ನ ಹೆಸರು ಸುನೀತಾ ಅಂತ. ತುಂಬ ವರ್ಷಗಳಿಂದ ಇಲ್ಲಿ ಬರ್ತಿದ್ದೀವಿ. ಸೊ ಈ ಕ್ಷೇತ್ರ ತುಂಬ ಮಹಿಮೆ ತುಂಬ ಚೆನ್ನಾಗಿದೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಇಲ್ಲಿ ಬಂದರೆ.
ನಮಗಂತೂ ತುಂಬ ಒಳ್ಳೆಯದಾಗಿದೆ ಈ ಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ. ಇವತ್ತು ಅಧಿಕ ಮಾಸದ ಪ್ರಯುಕ್ತ ತುಂಬ ಚೆನ್ನಾಗಿ ಹೋಮ ಯಜ್ಞಾದಿಗಳನ್ನೆಲ್ಲ ನಿರ್ವಹಿಸಿದರು. ತುಂಬ ಜನಗಳು ಬಂದಿದ್ದಾರೆ, ಪ್ರಸಾದ ಎಲ್ಲ ಇದೆ, ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ. ಸೊ ಒಳ್ಳೆ ವೈಬ್ಸ್ ಬರುತ್ತೆ ಇಲ್ಲಿ ಬರೋದ್ರಿಂದ.